ಸಚಿವರ ಕಚೇರಿಗೆ ಗರಿ ಗರಿ ನೋಟುಗಳ ಕಂತೆ ಆಗಮಿಸಿದೆ. ಕೆಎಸ್ಒಯು ಭ್ರಷ್ಟಾಚಾರಕ್ಕೆ ರೋಸಿ ಹೋದ ಸಿಬ್ಬಂದಿ ಕಚೇರಿ ಬಾಗಿಲಿಗೆ ಹಣದ ಹಾರ ಹಾಕಿ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಕೆಎಸ್ಒಯು ಕುಲ ಸಚಿವರ ಕಚೇರಿಯಲ್ಲಿ ಈ ದೃಶ್ಯ ಕಾಣೋಕೆ ಸಿಕ್ಕಿದೆ. ಕಚೇರಿಯ ಬಾಗಿಲಿಗೆ ಹಣದ ಹಾರ ಹಾಕಿ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಲಾಗಿದೆ. ಕೆಎಸ್ಒಯು ಸಿಬ್ಬಂದಿ ವರ್ಸಸ್ ಕುಲ ಸಚಿವಾಲಯ ಅನ್ನೋ ರೀತಿಯಲ್ಲಾಗಿದೆ ಅಲ್ಲಿನ ಪರಿಸ್ಥಿತಿ. ದೃಶ್ಯವನ್ನ ಗಮನಿಸ್ತಾ ಇದ್ರಿ. ದಿಢೀರ್ ಪ್ರತಿಭಟನೆ ಕೂತಿದ್ದಾರೆ ಮುಕ್ತ ವಿವಿಯ ಸಿಬ್ಬಂದಿಗಳು. ಕುಲ ಸಚಿವರ ಕಚೇರಿಯ ಬಾಗಿಲಿಗೆ ಗರಿ ಗರಿ ನೋಟನ್ನ ಅಂಟಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಯೂನಿವರ್ಸಿಟಿಯಲ್ಲಿ ಭ್ರಷ್ಟಾಚಾರ ಕೈಮೀರಿ ಹೋಗಿದೆ. ಈ ಪರಿಸ್ಥಿತಿಯನ್ನ ತಕ್ಷಣಕ್ಕೆ ಸರಿಪಡಿಸಬೇಕು ಅಂತ ಆಗ್ರಹಿಸಿ ನಡೆಸಲಾಗ್ತಾ ಇರುವ ವಿಭಿನ್ನ ಪ್ರತಿಭಟನೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಯೂನಿವರ್ಸಿಟಿಗಳು ಅಂತಂದ್ರೆ ಜ್ಞಾನ ಕೇಂದ್ರ, ಇಲ್ಲಿ ನೋಟನ್ನ ಅಂಟಿಸಿ ಪ್ರತಿಭಟನೆ ಮಾಡೋಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಅಂತಂದ್ರೆ ಏನ್ ನಡೀತಿದೆ ವಿವಿಯಲ್ಲಿ ಅಂತ? ನಿಜಕ್ಕೂ ಕೂಡ ಕೆಎಸ್ಒಯಲ್ಲಿ ಇಲ್ಲೇ ಕೂಡ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ನಿರಂತರವಾಗಿ ಸುದ್ದಿಯನ್ನು ಪ್ರಚಾರ ಮಾಡಿದ್ದು. ಇವತ್ತು ಕೂಡ ಏನು ಈಗಾಗಲೇ ಕೆಎಸ್ಒಯಲ್ಲೂ ಕೂಡ ಕೆಲ ದಿನಗಳ ಹಿಂದೆ ಒಂದಷ್ಟು ಅಧಿಕಾರಿಗಳಂದ್ರೆ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಲ್ಲೂ ಕೂಡ ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳಾಂತರ ವರ್ಗಾವಣೆ ಮಾಡಿದ್ದಾರೆ. ಈ ವರ್ಗಾವಣೆಯಲ್ಲೂ ಕೂಡ ಏನೋ ಸಾಕಷ್ಟು ಹಣಕಾಸಿನ ವ್ಯವಹಾರ ನಡೆದಿದೆ ಅಂತ ಹೇಳಿ ಇವತ್ತು ದಿಢೀರ್ ಪ್ರತಿಭಟನೆಗೆ ಅಲ್ಲಿನ ಸಿಬ್ಬಂದಿಗಳು ಹೇಳಿದಿರುವಂತದ್ದು. ಬಹಳ ಪ್ರಮುಖವಾಗಿ ಕುಲ ಸಚಿವರ ಕಚೇರಿಗೆ ಕೆಲವೊಂದು ದುಡ್ಡಿನ ನೋಟಿನ ಹಾರವನ್ನ ಮಾಡಿಸಿ ಅದೊಂದು ಬಾಗಿಲಿಗೂ ಕೂಡ ಹಾಕುವ ಮೂಲಕವಾಗಿ ಪ್ರತಿಭಟನೆಗೆ ಇಳಿದಿದ್ರು. ಆ ಸಂದರ್ಭದಲ್ಲೂ ಕೂಡ ಏನು ಕೆಎಸ್ಒ ಸಿಬ್ಬಂದಿಗಳಿರ್ಬೋದು, ಜೊತೆಗೆ ಇಲ್ಲಿನ ಅಧಿಕಾರಿಗಳು ಸಾಕಷ್ಟು ಮಾತಿನ ಸಭೆ ಕೂಡ ನಡೆದಿದ್ದು. ತತ್ಕ್ಷಣದಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆ ಪೊಲೀಸರು ಭೇಟಿಯನ್ನು ಕೊಟ್ಟು ಆ ಒಂದು ನೋಟಿನ ಕೆಲವೊಂದು ಹಾರ ಹಾಕಿ ಅದನ್ನು ಕೂಡ ತೆಗೆಸಿದ್ದಾರೆ. ಆ ಸ್ಥಳಕ್ಕೆ ಈಗಾಗಲೇ ಈ ಘಟನೆಗೆ ನಿಜಕ್ಕೂ ಕೂಡ ಆ ಒಂದು ವರ್ಗಾವಣೆಯೇ ಕಾರಣ ಆಗಿದ್ದ ಅಥವಾ ಬೇರೆ ಇಲ್ಯಾವ ಉದ್ದೇಶಕ್ಕಾಗಿ ಇವತ್ತು ಪ್ರತಿಭಟನೆ ನಡೆಯಿತು, ಇದನ್ನು ಕೂಡ ನಿಜಕ್ಕೂ ಕೂಡ ಪೊಲೀಸರು ಕೂಡ ಒಂದು ರೀತಿಯಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಈ ಕುಲ ಸಚಿವರು ಕೂಡ ಈ ಒಂದು ಪ್ರಕರಣ ಬಹಳ ಗಂಭೀರ ತೆಗೆದುಕೊಂಡಿರೋ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಘಟನೆ ನಡೆಯಬಾರದು ಅಂತ ಹೇಳಿ ಯಾವೆಲ್ಲ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ತಾ ಇರೋದು ಕೂಡ ಈಗ ಕಾದು ನೋಡಬೇಕಾಗತ್ತೆ. ಸ್ಮಿತಾ. ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಸಚಿವರ ಕಚೇರಿಗೆ ಗರಿ ಗರಿ ನೋಟುಗಳ ಕಂತೆ ಆಗಮಿಸಿದೆ. ಕೆಎಸ್ಒಯು ಭ್ರಷ್ಟಾಚಾರಕ್ಕೆ ರೋಸಿ ಹೋದ ಸಿಬ್ಬಂದಿ ಕಚೇರಿ ಬಾಗಿಲಿಗೆ ಹಣದ ಹಾರ ಹಾಕಿ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಕೆಎಸ್ಒಯು ಕುಲ ಸಚಿವರ ಕಚೇರಿಯಲ್ಲಿ ಈ ದೃಶ್ಯ ಕಾಣೋಕೆ ಸಿಕ್ಕಿದೆ. ಕಚೇರಿಯ ಬಾಗಿಲಿಗೆ ಹಣದ ಹಾರ ಹಾಕಿ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಲಾಗಿದೆ. ಕೆಎಸ್ಒಯು ಸಿಬ್ಬಂದಿ ವರ್ಸಸ್ ಕುಲ ಸಚಿವಾಲಯ ಅನ್ನೋ ರೀತಿಯಲ್ಲಾಗಿದೆ ಅಲ್ಲಿನ ಪರಿಸ್ಥಿತಿ. ದೃಶ್ಯವನ್ನ ಗಮನಿಸ್ತಾ ಇದ್ರಿ. ದಿಢೀರ್ ಪ್ರತಿಭಟನೆ ಕೂತಿದ್ದಾರೆ ಮುಕ್ತ ವಿವಿಯ ಸಿಬ್ಬಂದಿಗಳು. ಕುಲ ಸಚಿವರ ಕಚೇರಿಯ ಬಾಗಿಲಿಗೆ ಗರಿ ಗರಿ ನೋಟನ್ನ ಅಂಟಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಯೂನಿವರ್ಸಿಟಿಯಲ್ಲಿ ಭ್ರಷ್ಟಾಚಾರ ಕೈಮೀರಿ ಹೋಗಿದೆ. ಈ ಪರಿಸ್ಥಿತಿಯನ್ನ ತಕ್ಷಣಕ್ಕೆ ಸರಿಪಡಿಸಬೇಕು ಅಂತ ಆಗ್ರಹಿಸಿ ನಡೆಸಲಾಗ್ತಾ ಇರುವ ವಿಭಿನ್ನ ಪ್ರತಿಭಟನೆ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಯೂನಿವರ್ಸಿಟಿಗಳು ಅಂತಂದ್ರೆ ಜ್ಞಾನ ಕೇಂದ್ರ,
ಇಲ್ಲಿ ನೋಟನ್ನ ಅಂಟಿಸಿ ಪ್ರತಿಭಟನೆ ಮಾಡೋಷ್ಟ್ರ ಮಟ್ಟಿಗೆ ಭ್ರಷ್ಟಾಚಾರ ಅಂತಂದ್ರೆ ಏನ್ ನಡೀತಿದೆ ವಿವಿಯಲ್ಲಿ ಅಂತ? ನಿಜಕ್ಕೂ ಕೂಡ ಕೆಎಸ್ಒಯಲ್ಲಿ ಇಲ್ಲಿಯೂ ಕೂಡ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ನಿರಂತರವಾಗಿ ಸುದ್ದಿಯನ್ನು ಪ್ರಚಾರ ಮಾಡಿತ್ತು. ಇವತ್ತು ಕೂಡ ಏನು ಈಗಾಗಲೇ ಕೆಎಸ್ಒಯಲ್ಲೂ ಕೂಡ ಕೆಲ ದಿನಗಳ ಹಿಂದೆ ಒಂದಷ್ಟು ಅಧಿಕಾರಿಗಳಂದ್ರೆ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಲ್ಲೂ ಕೂಡ ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳಾಂತರ ವರ್ಗಾವಣೆ ಮಾಡಿದ್ದಾರೆ. ಈ ವರ್ಗಾವಣೆಯಲ್ಲೂ ಕೂಡ ಏನೋ ಸಾಕಷ್ಟು ಹಣಕಾಸು ವ್ಯವಹಾರ ನಡೆದಿದೆ ಅಂತ ಹೇಳಿ ಇವತ್ತು ದಿಢೀರ್ ಪ್ರತಿಭಟನೆಗೆ ಅಲ್ಲಿನ ಸಿಬ್ಬಂದಿಗಳು ಹೇಳಿದಿರುವಂತದ್ದು. ಬಹಳ ಪ್ರಮುಖವಾಗಿ ಕುಲಸಚಿವರ ಕಚೇರಿಗೆ ಕೆಲವೊಂದು ನೋಟಿನ ಹಾರವನ್ನ ಮಾಡಿಸಿ ಅದೊಂದು ಬಾಗಿಲಿಗೂ ಕೂಡ ಹಾಕುವ ಮೂಲಕವಾಗಿ ಪ್ರತಿಭಟನೆಗೆ ಇಳಿದಿದ್ರು. ಆ ಸಂದರ್ಭದಲ್ಲೂ ಕೂಡ ಏನು ಕೆಎಸ್ಒ ಸಿಬ್ಬಂದಿಗಳಿರ್ಬೋದು, ಜೊತೆಗೆ ಇಲ್ಲಿತರ ಅಧಿಕಾರಿಗಳು ಸಾಕಷ್ಟು ಮಾತಿನ ಚಿಕ್ಕಬೇಕು ನಡೆದಿದ್ದು. ತತ್ಕ್ಷಣದಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆ ಪೊಲೀಸರು ಭೇಟಿಯನ್ನು ಕೊಟ್ಟು ಆ ಒಂದು ನೋಟಿನ ಕೆಲವೊಂದು ಹಾರ ಹಾಕಿ ಅದನ್ನು ಕೂಡ ತೆಗೆಸಿದ್ದಾರೆ. ಆ ಸ್ಥಳಕ್ಕೆ ಈಗಾಗಲೇ ಈ ಘಟನೆಗೆ ನಿಜಕ್ಕೂ ಕೂಡ ಆ ಒಂದು ವರ್ಗಾವಣೆಯೇ ಕಾರಣ ಆಗಿದ್ದ ಅಥವಾ ಬೇರೆ ಇಲ್ಯಾವ ಉದ್ದೇಶಕ್ಕಾಗಿ ಒಂದು ಪ್ರತಿಭಟನೆ ನಡೆಯಿತು, ಇದನ್ನು ಕೂಡ ನಿಜಕ್ಕೂ ಕೂಡ ಪೊಲೀಸರು ಕೂಡ ಒಂದು ರೀತಿಯಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಈ ಕುಲಸಚಿವರು ಕೂಡ ಈ ಒಂದು ಪ್ರಕರಣವನ್ನು ಬಹಳ ಗಂಭೀರ ತೆಗೆದುಕೊಂಡಿರುವ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಘಟನೆ ನಡೆಯಬಾರದು ಅಂತ ಹೇಳಿ ಯಾವೆಲ್ಲ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ತಾ ಇರೋದು ಕೂಡ ಈಗ ಕಾದು ನೋಡಬೇಕಾಗತ್ತೆ. ಸ್ಮಿತಾ. ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಸಚಿವರ ಕಚೇರಿಗೆ ಗರಿ ನೋಟುಗಳ ಕಂತೆ ಆಗಮಿಸಿದೆ. ಕೆಎಸ್ಒಯು ಭ್ರಷ್ಟಾಚಾರಕ್ಕೆ ರೋಸಿ ಹೋದ ಸಿಬ್ಬಂದಿ ಕಚೇರಿ ಬಾಗಿಲಿಗೆ ಹಣದ ಹಾರ ಹಾಕಿ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಕೆಎಸ್ಒಯು ಕುಲಸಚಿವರ ಕಚೇರಿಯಲ್ಲಿ ಈ ದೃಶ್ಯ ಕಾಣೋಕೆ ಸಿಕ್ಕಿದೆ. ಕಚೇರಿಯ ಬಾಗಿಲಿಗೆ ಹಣದ ಹಾರ ಹಾಕಿ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಲಾಗಿದೆ. ಕೆಎಸ್ಒಯು ಸಿಬ್ಬಂದಿ ವರ್ಸಸ್ ಕುಲ ಸಚಿವಾಲಯ ಅನ್ನೋ ರೀತಿಯಲ್ಲಾಗಿದೆ ಅಲ್ಲಿನ ಪರಿಸ್ಥಿತಿ. ದೃಶ್ಯವನ್ನ ಗಮನಿಸ್ತಾ ಇದ್ರಿ. ದಿಢೀರ್ ಪ್ರತಿಭಟನೆ ಕೂತಿದ್ದಾರೆ ಮುಕ್ತ ವಿವಿಯ ಸಿಬ್ಬಂದಿಗಳು. ಕುಲಸಚಿವರ ಕಚೇರಿಯ ಬಾಗಿಲಿಗೆ ಗರಿ ನೋಟನ್ನ ಅಂಟಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಯೂನಿವರ್ಸಿಟಿಯಲ್ಲಿ ಭ್ರಷ್ಟಾಚಾರ ಕೈಮೀರಿ ಹೋಗಿದೆ. ಈ ಪರಿಸ್ಥಿತಿಯನ್ನ ತಕ್ಷಣಕ್ಕೆ ಸರಿಪಡಿಸಬೇಕು ಅಂತ ಆಗ್ರಹಿಸಿ ನಡೆಸಲಾಗ್ತಾ ಇರುವ ವಿಭಿನ್ನ ಪ್ರತಿಭಟನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿನೋದ್ ನೀಡ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ, ಯೂನಿವರ್ಸಿಟಿಗಳು ಅಂತಂದ್ರೆ ಜ್ಞಾನ ಕೇಂದ್ರ, ಇಲ್ಲಿ ನೋಟನ್ನ ಅಂಟಿಸಿ ಪ್ರತಿಭಟನೆ ಮಾಡೋಷ್ಟ್ರ ಮಟ್ಟಿಗೆ ಭ್ರಷ್ಟಾಚಾರ ಅಂತಂದ್ರೆ ಏನ್ ನಡೀತಿದೆ ವಿವಿಯಲ್ಲಿ ಅಂತ? ನಿಜಕ್ಕೂ ಕೂಡ ಕೆಎಸ್ಒಯಲ್ಲಿ ಇಲ್ಲಿಯೂ ಕೂಡ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ನಿರಂತರವಾಗಿ ಸುದ್ದಿಯನ್ನು ಪ್ರಚಾರ ಮಾಡಿತ್ತು. ಇವತ್ತು ಕೂಡ ಏನು ಈಗಾಗಲೇ ಕೆಎಸ್ಒಯಲ್ಲೂ ಕೂಡ ಕೆಲ ದಿನಗಳ ಹಿಂದೆ ಒಂದಷ್ಟು ಅಧಿಕಾರಿಗಳಂದ್ರೆ ಅಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳಲ್ಲೂ ಕೂಡ ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳಾಂತರ ವರ್ಗಾವಣೆ ಮಾಡಿದ್ದಾರೆ. ಈ ವರ್ಗಾವಣೆಯಲ್ಲೂ ಕೂಡ ಏನೋ ಸಾಕಷ್ಟು ಹಣಕಾಸು ವ್ಯವಹಾರ ನಡೆದಿದೆ ಅಂತ ಹೇಳಿ ಇವತ್ತು ದಿಢೀರ್ ಪ್ರತಿಭಟನೆಗೆ ಅಲ್ಲಿನ ಸಿಬ್ಬಂದಿಗಳು ಹೇಳಿದಿರುವಂತದ್ದು. ಬಹಳ ಪ್ರಮುಖವಾಗಿ ಕುಲಸಚಿವರ ಕಚೇರಿಗೆ ಕೆಲವೊಂದು ನೋಟಿನ ಹಾರವನ್ನ ಮಾಡಿಸಿ ಅದೊಂದು ಬಾಗಿಲಿಗೂ ಕೂಡ ಹಾಕುವ ಮೂಲಕವಾಗಿ ಪ್ರತಿಭಟನೆಗೆ ಇಳಿದಿದ್ರು. ಆ ಸಂದರ್ಭದಲ್ಲೂ ಕೂಡ ಏನು ಕೆಎಸ್ಒ ಸಿಬ್ಬಂದಿಗಳಿರ್ಬೋದು, ಜೊತೆಗೆ ಇಲ್ಲಿತರ ಅಧಿಕಾರಿಗಳು ಸಾಕಷ್ಟು ಮಾತಿನ ಚಿಕ್ಕಬೇಕು ನಡೆದಿದ್ದು. ತತ್ಕ್ಷಣದಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆ ಪೊಲೀಸರು ಭೇಟಿಯನ್ನು ಕೊಟ್ಟು ಆ ಒಂದು ನೋಟಿನ ಕೆಲವೊಂದು ಹಾರ ಹಾಕಿ ಅದನ್ನು ಕೂಡ ತೆಗೆಸಿದ್ದಾರೆ. ಆ ಸ್ಥಳಕ್ಕೆ ಈಗಾಗಲೇ ಈ ಘಟನೆಗೆ ನಿಜಕ್ಕೂ ಕೂಡ ಆ ಒಂದು ವರ್ಗಾವಣೆಯೇ ಕಾರಣ ಆಗಿದ್ದ ಅಥವಾ ಬೇರೆ ಇಲ್ಯಾವ ಉದ್ದೇಶಕ್ಕಾಗಿ ಒಂದು ಪ್ರತಿಭಟನೆ ನಡೆಯಿತು, ಇದನ್ನು ಕೂಡ ನಿಜಕ್ಕೂ ಕೂಡ ಪೊಲೀಸರು ಕೂಡ ಒಂದು ರೀತಿಯಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಈ ಕುಲಸಚಿವರು ಕೂಡ ಈ ಒಂದು ಪ್ರಕರಣವನ್ನು ಬಹಳ ಗಂಭೀರ ತೆಗೆದುಕೊಂಡಿರುವ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಘಟನೆ ನಡೆಯಬಾರದು ಅಂತ ಹೇಳಿ ಯಾವೆಲ್ಲ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ತಾ ಇರೋದು ಕೂಡ ಈಗ ಕಾದು ನೋಡಬೇಕಾಗತ್ತೆ. ಸ್ಮಿತಾ. ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ.